ನೈಟ್ ಡಿನ್ನರ್ಗೆ ಚೆನ್ನಾಗಿ ಚಾಟ್ ಮಾಡಿದ್ದೆ. ಸೂಪರ್ ಆಗಿತ್ತು. ಟೇಸ್ಟ್ ಮಾತ್ರ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಹಾಯ್ ಎಲ್ರಿಗೂ ವೆಲ್ಕಮ್ ಟು ಶ್ರುತೀಸ್ ಲೈಫ್ ಸ್ಟೈಲ್. ಮಧ್ಯಾಹ್ನ ನಮ್ಮತ್ತೆ ಶೇಂಗಾ ಹೋಳಿಗೆ ಮಾಡಿದ್ದಾರೆ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿದ್ದಾವೆ, ಕ್ರಂಚಿಯಾಗಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ತಾಯಿ ಮಗಳು ಇಬ್ಬರು ಕೂತ್ಕೊಂಡು ಹೋಳಿಗೆ ತಿನ್ಕೊಂತ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ನನ್ನ ದೊಡ್ಡ ಮಗಳು ಸ್ಕೂಲಲ್ಲಿ ಭಗವದ್ಗೀತೆದು ಕಾಂಪಿಟೇಷನ್ ಇದೆ ಅಂತೆ. ಬುಕ್ಸ್ ಅವರೇ ಪ್ರೊವೈಡ್ ಮಾಡಿದ್ದಾರೆ, ಎಕ್ಸಾಮ್ ಇಡ್ತಾರಂತೆ. ನನಗೆ ಆ ಬುಕ್ ನೋಡಿ ಅಂತೂ ತುಂಬಾ ಖುಷಿ ಆಗೋಗ್ಬಿಡ್ತು. ಏನೋ ಗೊತ್ತಿಲ್ಲ, ಅದು ತುಂಬಾ ಸ್ಪೆಷಲ್ ಫೀಲಿಂಗ್ ಅಂತ ಹೇಳ್ಬೋದು. ಅದು ಇಂಗ್ಲೀಷಲ್ಲಿದೆ. ನನ್ನ ಮಗಳು ಓದಿ ಅವಳೇ ಅರ್ಥ ಮಾಡಿಕೊಂಡು ನನಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರೆ ಅದೊಂಥರ ಪ್ರೌಡ್ ಮೂಮೆಂಟ್ ಅನ್ನಿಸ್ತು. ಇವಳು ಆರ್ಟ್ ವರ್ಕ್ ಇವಳು ಮಾಡ್ಕೊತಾ ಇದ್ದಾಳೆ. ಹೋಮ್ವರ್ಕ್ ಎಲ್ಲ ಮುಗಿಸಿ ಇವರು ಹೋಳಿಗೆ ತಿಂತಾ ಇದ್ದಾರೆ. ರೆಸಿಪಿ ವಿಷಯಕ್ಕೆ ಬರೋದಾದರೆ, ನಾನು ಹಿಂದಿನ ದಿನವೇ ನೆನಿಟ್ಕೊಂಡಿದ್ದೀನಿ ಚೆನ್ನನ. ಅದೇ ಕಾಬೂಲ್ ಕಡಲೆನೂ ಅಂತ ಹೇಳ್ಬೋದು. ಇದಕ್ಕೆ ಕುಕ್ಕರ್ಗೆ ಚೆನ್ನ ಎಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು 3 ಪೊಟ್ಯಾಟೊ ಹಾಕ್ಕೊಂಡಿದ್ದೀನಿ, ಒಂದು ದೊಡ್ಡ ಟೊಮೆಟೊ, ಆನಿಯನ್ಸು, ಹುಣಸೆ ಹುಳಿ ಇದೆಲ್ಲ ಹಾಕ್ಕೊಂಡು ಒಂದು 5-6 ವಿಸಿಲ್ ಬರ್ಸ್ಕೋಬೇಕು. ಹಾಗಾದರೆ ಅದು ಚೆನ್ನಾಗಿ ಬೆಂದಿರುತ್ತೆ. ಅದು ಬೇಯಷ್ಟರೊಳಗೆ ಆನಿಯನು, ಆಮೇಲೆ ಟೊಮೆಟೊ, ಕೊತ್ತಂಬರಿ ಸೊಪ್ಪು ಗಾರ್ನಿಷಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆನಂತರ ಇದೆಲ್ಲ ಕುದ್ದಿದ್ದಾದಮೇಲೆ ಈ ಥರ ಆಲೂಗಡ್ಡೆನ ಮ್ಯಾಶ್ ಮಾಡಿ ಹಾಕ್ಕೋಬೇಕು. ಆಮೇಲೆ ಟೊಮೆಟೊ ಸಿಪ್ಪೆ ಇರುತ್ತಲ್ಲ ಅದನ್ನು ತೆಗೆದು ಸೈಡಲ್ಲಿ ಹಾಕ್ಬಿಡ್ಬೋದು. ಇದಕ್ಕೆ ನಾನು ಬ್ಲ್ಯಾಕ್ ಸಾಲ್ಟ್ ಆ್ಯಡ್ ಮಾಡ್ಕೊತಿದ್ದೀನಿ. ಹಾಗೆ ಖಾರ, ಉಪ್ಪು, ಸ್ವಲ್ಪ ಗರಂ ಮಸಾಲ ಇಷ್ಟೆಲ್ಲ ಹಾಕ್ಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಅದು ಕುದಿಬೇಕು. ಆಲೂಗಡ್ಡೆ ಚೆನ್ನಾಗಿ ಕುದ್ದಂಗೆಲ್ಲ ಅದು ತಿಕ್ಕಾಗಿ ಫಾರ್ಮ್ ಆಗುತ್ತೆ. ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡಬೇಕು. ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ, ಒಣಮೆಣಸಿನ್ಕಾಯಿ, ಇಂಗು ಇಷ್ಟೇ ಹಾಕಿ ಒಗ್ಗರಣೆ ಕೊಟ್ಬಿಟ್ರೆ ಈ ಥರ ನಮಗೆ ಚೆನ್ನಾಗಿ ಚಾಟ್ ರೆಡಿಯಾಗಿರುತ್ತೆ. ಲಾಸ್ಟಲ್ಲಿ ಇದಕ್ಕೆ ಗಾರ್ನಿಷ್ ಮಾಡಿಕೊಂಡು ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡು ಲಾಸ್ಟಲ್ಲಿ ನಮ್ಮ ಮನೇಲಿ ಏನಾದರೂ ಕುರುಮ್ ಇದ್ದೇ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಆಯಿತು. ರೆಸಿಪಿ ಇಷ್ಟ ಆಯಿತಾ? ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದಂತೂ ಮರಿಲೇಬೇಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.